ಇವತ್ತು 7ನೇ ದಿನದ ಪಾದಯಾತ್ರೆ ಮೈಸೂರು ಸಿಟಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥ ನಮ್ಮ ಜೊತೆಗೆ ಮೈಸೂರು ಹಾಗೂ ಕೊಡಗು ಸಂಸದರಂತಹ ಯದುವೀರ್ ಮಹಾರಾಜ್ ಯದುವೀರ್ ಒಡೆಯರು ಇದ್ದಾರೆ ನಮ್ಮ ಜೊತೆ. ನಾವು ಮಾತಾಡ್ತಾ ಹೋಗ್ತಾನೆ. ಸರ್, ಮೊದಲ ಟೈಮು ತಮ್ಮ ಪಾದಯಾತ್ರೆ ತೊಡಗಿದ್ದೀರಿ, ಮತ್ತು ಜನ ಬೆಂಬಲ ಯಾವ ರೀತಿ ಇದೆ? ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಈ ಜನರ ಪರವಾಗಿ ಜನರದ ಒಂದು ಹಿತರಕ್ಷಣೆ ಒಂದು ಕಾಪಾಡುವಂಥದ್ದು ದೃಷ್ಟಿಯಲ್ಲಿ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಅನೇಕ ಹಗರಣಗಳಿದೆ ಅದರ ವಿರುದ್ಧ ಈ ಹೋರಾಟವನ್ನು ಮಾಡೋದು ನಮ್ಮ ಕರ್ತವ್ಯ. ಅದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು NDAನ ಅನೇಕ ವರಿಷ್ಠ ನಾಯಕರು ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ 7ನೇ ದಿನ, ಅಂತಿಮ ಒಂದು ದಿನ ಪಾದಯಾತ್ರೆ ಮೈಸೂರು ನಡೆಯುತ್ತೆ. ನಾಳೆ ಸಭೆ ಇರುತ್ತೆ. ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ, ಈ ಹಗರಣಗಳು ಇರ್ಬೋದು, ಯಾವ ರೀತಿ ಸರ್ಕಾರವನ್ನು ದುರಾಡಳಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದೆಲ್ಲನೂ ಅವ್ರ ಮುಂದೆ ಇಟ್ಟಿದ್ದೀವಿ. ಜನರು ಇವಾಗ ತೀರ್ಮಾನ ಮಾಡ್ತಾರೆ ಮುಂದೆ ಯಾವ ರೀತಿ ನಮ್ಮ ರಾಜ್ಯವನ್ನು ಮುಂದುವರಿಬೇಕು. ಸರ್, ಈಗ ಇವತ್ತು ಕಾಂಗ್ರೆಸ್ನವರು ಕೂಡ ಸಮಾವೇಶ ಮಾಡ್ತಾ ಇರ್ತಾರೆ. ಅದು ಅವ್ರದ್ದು ಒಂದೇ ವೇದಿಕೆ, ನಾಳೆ ನಿಮ್ಮದು ಒಂದೇ ವೇದಿಕೆ, ಒಂದೇ ಮೈದಾನ, ಒಂದೇ ವೇದಿಕೆ. ಯಾರ್ದು ಸತ್ಯ ಯಾರ್ದು ಸುಳ್ಳು ಯಾವ ರೀತಿ ಜನರಿಗೆ ತಿಳಿಸ್ತೀರಿ ಅಂತ? ಅಂತ್ಯದಲ್ಲಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಸ್ತ ಜನರು ತೀರ್ಮಾನ ಮಾಡ್ತಾರೆ. ನಾವು ಅವ್ರ ಮುಂದೆ ಏನೇನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದ್ದಾರೆ ಅದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ನಿಂತ್ಕೊಡ್ತಾರೆ. ಯದುವೀರ್ ಒಡೆಯರವರ ಮಾತು. ಸರ್ಕಾರಕ್ಕೆ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಭ್ರಷ್ಟಾಚಾರ ಹಗರಣವನ್ನು ಬಿಟ್ಟು ಜನರ ಸೇವೆಯನ್ನು ಮಾಡಿ ಅನ್ನೋ ಮೂಲಕ ಇವತ್ತು ಸರ್ಕಾರಕ್ಕೂ ಕೂಡ ತರಾಟೆಯನ್ನು ತಗೊಳ್ಕೊಳ್ಳೋ ಮೂಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವತ್ತು 7ನೇ ದಿನದ ಪಾದಯಾತ್ರೆ ಮೈಸೂರು ಸಿಟಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥ ನಮ್ಮ ಜೊತೆಗೆ ಮೈಸೂರು ಹಾಗೂ ಕೊಡಗು ಸಂಸದರಂತಹ ಯದುವೀರ್ ಮಹಾರಾಜ್ ಯದುವೀರ್ ಒಡೆಯರು ಇದ್ದಾರೆ ನಮ್ಮ ಜೊತೆ. ನಾವು ಮಾತಾಡ್ತಾ ಹೋಗ್ತಾನೆ. ಸರ್, ಮೊದಲ ಟೈಮು ತಮ್ಮ ಪಾದಯಾತ್ರೆ ತೊಡಗಿದ್ದೀರಿ, ಮತ್ತು ಜನ ಬೆಂಬಲ ಯಾವ ರೀತಿ ಇದೆ? ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಈ ಜನರ ಪರವಾಗಿ ಜನರದ ಒಂದು ಹಿತರಕ್ಷಣೆ ಒಂದು ಕಾಪಾಡುವಂಥದ್ದು ದೃಷ್ಟಿಯಲ್ಲಿ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಅನೇಕ ಹಗರಣಗಳಿದೆ ಅದರ ವಿರುದ್ಧ ಈ ಹೋರಾಟವನ್ನು ಮಾಡೋದು ನಮ್ಮ ಕರ್ತವ್ಯ. ಅದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು NDAನ ಅನೇಕ ವರಿಷ್ಠ ನಾಯಕರು ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ 7ನೇ ದಿನ, ಅಂತಿಮ ಒಂದು ದಿನ ಪಾದಯಾತ್ರೆ ಮೈಸೂರು ನಡೆಯುತ್ತೆ. ನಾಳೆ ಸಭೆ ಇರುತ್ತೆ. ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ, ಈ ಹಗರಣಗಳು ಇರ್ಬೋದು, ಯಾವ ರೀತಿ ಸರ್ಕಾರವನ್ನು ದುರಾಡಳಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದೆಲ್ಲನೂ ಅವ್ರ ಮುಂದೆ ಇಟ್ಟಿದ್ದೀವಿ. ಜನರು ಇವಾಗ ತೀರ್ಮಾನ ಮಾಡ್ತಾರೆ ಮುಂದೆ ಯಾವ ರೀತಿ ನಮ್ಮ ರಾಜ್ಯವನ್ನು ಮುಂದುವರಿಬೇಕು. ಸರ್, ಈಗ ಇವತ್ತು ಕಾಂಗ್ರೆಸ್ನವರು ಕೂಡ ಸಮಾವೇಶ ಮಾಡ್ತಾ ಇರ್ತಾರೆ. ಅದು ಅವ್ರದ್ದು ಒಂದೇ ವೇದಿಕೆ, ನಾಳೆ ನಿಮ್ಮದು ಒಂದೇ ವೇದಿಕೆ, ಒಂದೇ ಮೈದಾನ, ಒಂದೇ ವೇದಿಕೆ. ಯಾರ್ದು ಸತ್ಯ ಯಾರ್ದು ಸುಳ್ಳು ಯಾವ ರೀತಿ ಜನರಿಗೆ ತಿಳಿಸ್ತೀರಿ ಅಂತ? ಅಂತ್ಯದಲ್ಲಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಸ್ತ ಜನರು ತೀರ್ಮಾನ ಮಾಡ್ತಾರೆ. ನಾವು ಅವ್ರ ಮುಂದೆ ಏನೇನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದ್ದಾರೆ ಅದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ನಿಂತ್ಕೊಡ್ತಾರೆ. ಯದುವೀರ್ ಒಡೆಯರವರ ಮಾತು. ಸರ್ಕಾರಕ್ಕೆ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಭ್ರಷ್ಟಾಚಾರ ಹಗರಣವನ್ನು ಬಿಟ್ಟು ಜನರ ಸೇವೆಯನ್ನು ಮಾಡಿ ಅನ್ನೋ ಮೂಲಕ ಇವತ್ತು ಸರ್ಕಾರಕ್ಕೂ ಕೂಡ ತರಾಟೆಯನ್ನು ತಗೊಳ್ಕೊಳ್ಳೋ ಮೂಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈಕ್ವಲ್ ಹೋಗ್ತೇನೆ ಅವ್ರಿಗೆ. Scam,
ಕೂಡ ದಾರಿ ಮಾಡಿಕೊಡಬೇಕು. ಮಹಿಳಾ ಪ್ರಾತಿನಿಧ್ಯದ ಪಾದಯಾತ್ರೆಗೆ ಮಹಿಳೆಯರಿಗೆ ಮಾತ್ರ ಅವಕಾಶ ಮಾಡಿ. ಪುರುಷರಿಗೆ ಎಲ್ಲ ಬರಬೇಕು. ನೀವು ಮಹಿಳಾ ನಾಯಕತ್ವದ ಪಾದಯಾತ್ರೆ, ಪುರುಷರು ಎಲ್ಲರೂ ಸೈಡ್ ಆಗಬೇಕು. ಮಹಿಳೆಯರಿಗೆ ಅವಕಾಶವನ್ನ ಕೊಡಬೇಕು. ಮಹಿಳೆಯರಿಗೆ ಅವಕಾಶ ಕೊಡಬೇಕು. ಪುರುಷರು ಮುಂದೆ ಹೋಗಬೇಕು ಅಥವಾ ಹಿಂದೆ ಬರಬೇಕು. ದೇಶದಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಮೊನ್ನೆ ಪಾರ್ಲಿಮೆಂಟ್ದಲ್ಲಿ ಹಣಕಾಸಿನ ಮಂತ್ರಿಗಳಂತ ನಿರ್ಮಲಾ ಸೀತಾರಾಮ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ನ ಹೊರಗಡೆ ಕೂಡ ಧರಣಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ದಾರಿ ಮಾಡಿಕೊಡಬೇಕು. ರಾಜ್ಯಾಧ್ಯಕ್ಷರು ಮಹಿಳೆಯರ ಮುಂದೆ ಇರಬೇಕು. ಎಂಡು ಇರಲಿ ಅಂತ ಹೇಳೋ ಅರ್ಥ ಇದು ಅವನಿಗೊಂದ್ಸಲ ಹೇಳಪ್ಪ ನೀನು. ಅಲ್ಲಿ ರಾಜ್ಯಾಧ್ಯಕ್ಷರ ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡ್ಬೇಕು. ನಿಧಾನ ಸರ್,